ಇದೀಗ ನಮ್ಮ ಕಾರ್ಯಕ್ರಮದ ಹಾಗೇನೆ ಗ್ಯಾರಂಟಿ ನ್ಯೂಸ್ನ ನಿರ್ದೇಶಕಿಯಾದಂತಹ ನಮ್ರತಾ ಅವ್ರನ್ನ ನಾನು ಸ್ವಾಗತಿಸ್ತೀನಿ. ಆಶಯ ಭಾಷಣ ಕಾರ್ಯಕ್ರಮದ ಬಗ್ಗೆ ತಿಳಿಸಿಕೊಡೋದಕ್ಕೆ ಹಾಗೇನೆ ಗ್ಯಾರಂಟಿ ನ್ಯೂಸ್ನಲ್ಲಿ ಅವಿರತವಾಗಿ ಶ್ರಮಿಸ್ತಾ ಇರೋರ ಬಗ್ಗೆ ಕೆಲವೊಂದಷ್ಟು ನುಡಿಗಳನ್ನು ಆಡೋದಕ್ಕೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮ್ರತಾ ಶಿವಸ್ವಾಮಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ. ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಈವ್ನಿಂಗ್ ಒನ್ ಅಂಡ್ ಆಲ್. ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ಹಾಗೆ ಕರ್ನಾಟಕ ಐಕಾನ್ ಅವಾರ್ಡ್ಸ್ 2025 ಪ್ರಶಸ್ತಿಗೆ ಆಯ್ಕೆಯಾಗಿರುವಂತಹ ನಿಮಗೂ ಹಾಗೆ ನಮ್ಮ ಹಿತೈಷಿಗಳು ಎಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಇಡೀ ದೇಶದಲ್ಲಿ ಗ್ಯಾರಂಟಿ ಅನ್ನುವಂತಹ ಒಂದು ಸ್ಕೀಮ್ಗಳು ಸದ್ದು ಮಾಡುವ ಟೈಮ್ನಲ್ಲಿ ಸದ್ದಿಲ್ಲದೆ ಸುದ್ದಿ ಮಾಡಿದಂತಹ ಚಾನಲ್ ಈ ನಿಮ್ಮ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ಅಂದಾಕ್ಷಣ ಎಷ್ಟೋ ಜನ ಇದು ಕಾಂಗ್ರೆಸ್ ಗ್ಯಾರಂಟಿನ, ಬಿಜೆಪಿ ಗ್ಯಾರಂಟಿನ ಅದೆಲ್ಲ ಮಾತನಾಡ್ತಾ ಇದ್ರು. ಏನೋ ಒಂದಿಷ್ಟು ಜನ ಇದು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿರುವಂತಹ ಒಂದು ಚಾನೆಲ್ ಆಗಿರಬಹುದು ಅಂತಲೂ ಕೂಡ ಚರ್ಚೆ ಆಗ್ತಿತ್ತು. ಆಗ ಆ ಸಂದರ್ಭದಲ್ಲಿ ನಾವು ಘಂಟಾಘೋಷವಾಗಿ ಹೇಳಿದ್ದು ಒಂದೇ, ಇದು ಜನರ ಗ್ಯಾರಂಟಿ ನ್ಯೂಸ್, ಕರ್ನಾಟಕದ ಗ್ಯಾರಂಟಿ ನ್ಯೂಸ್ ಅಂತ ಹೇಳಿ. ನಿಜವಾಗ್ಲೂ ಇದೇ ವರ್ಷ ಅಂತಂದ್ರೆ ಏಪ್ರಿಲ್ 4ಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಅಧಿಕೃತವಾಗಿ ಲಾಂಚ್ ಆಗಿದ್ದು, ಅಫಿಷಿಯಲಿ ಆನ್ ಏರ್ ಆಗಿದ್ದು. ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ನಮ್ಮ ಗ್ಯಾರಂಟಿ ನ್ಯೂಸ್ನ ಲಾಂಚ್ ಮಾಡಿದ್ರು. DCM DK ಶಿವಕುಮಾರ್ ಅವರೇ ಖುದ್ದಾಗಿ ನಮ್ಮ ಆಫೀಸ್ಗೆ ಬಂದು ಭೇಟಿ ಕೊಟ್ಟು ಬಹಳ ಪ್ರೀತಿ ವಿಶ್ವಾಸದಿಂದ ನಮಗೆ ಶುಭ ಕೋರಿದ್ರು. ಇನ್ನು ಗೃಹ ಮಂತ್ರಿಗಳಾದ ಡಾಕ್ಟರ್ G ಪರಮೇಶ್ವರ್ ಸರ್ ಅವರು ಸಹ ನಮ್ಮ ಆಫೀಸ್ಗೆ ಖುದ್ದಾಗಿ ಭೇಟಿ ಕೊಟ್ಟು ಬಹಳ ಪ್ರೀತಿಯಿಂದ ಶಿವಸ್ವಾಮಿಗೆ ಬೆಂತಟ್ಟಿ ಹೋಗಿದ್ದು, ಶಹಬಾಷ್ ಅಂತ ಹೇಳಿದ್ದು ತುಂಬಾ ಖುಷಿ ಆಗತ್ತೆ. ಆಗ ಆರಂಭ ಆಗಿದ್ದ ಈ ಗ್ಯಾರಂಟಿ ನ್ಯೂಸ್ ಈಗ 6 ತಿಂಗಳು, 6 ವರ್ಷದಲ್ಲಿ ಮಾಡೋ ಸಾಧನೆಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಕೇವಲ 6 ತಿಂಗಳಲ್ಲಿ ಮಾಡಿ ತೋರಿಸಿದೆ ಅಂತ ಹೇಳಕ್ಕೆ ತುಂಬಾನೇ ಖುಷಿ ಆಗತ್ತೆ, ತುಂಬಾನೇ ಸಂತೋಷ ಆಗತ್ತೆ. ನಾವು ನಡೆದು ಬಂದ ದಾರಿಯನ್ನ ತಿರುಗಿ ನೋಡಿದ್ರೆ ಇವತ್ತಿಗೆ ನಿಜವಾಗ್ಲೂ ತುಂಬಾ ಖುಷಿ ಆಗತ್ತೆ. ನಮ್ಮನ್ನ ನಂಬಿ ಅಂದ್ರೆ ನಮ್ಮ ಗ್ಯಾರಂಟಿ ನ್ಯೂಸನ್ನ ನಂಬಿ ಕೈ ಜೋಡಿಸಿದವರು ಮುಖ್ಯವಾಗಿ ಗುರುಗಳ ಆಶೀರ್ವಾದ ನಮ್ಮ ಮೇಲಿದೆ. ಪ್ರಕಾಶನಾಥ ಸ್ವಾಮೀಜಿಗಳ ಆಶೀರ್ವಾದ ಜೊತೆಗೆ ಮಾರ್ಗದರ್ಶನದಿಂದ ಇವತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಈ ಮಟ್ಟಕ್ಕೆ ತಲುಪೋಕೆ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಯಾರ ಪರನೂ ಇಲ್ಲ, ನಾವು ಯಾರನ್ನೂ ಫಾಲೋ ಮಾಡಲ್ಲ, ಯಾರ ಪರನೂ ಇಲ್ಲ, ಯಾರ ವಿರುದ್ಧನೂ ಇಲ್ಲ. ಜೊತೆಗೆ ನಾವು ಯಾವುದೇ ವಿಷಯದಲ್ಲಿ ನಾವು ಕಾಂಪ್ರಮೈಸ್ ಸಹ ಆಗೋದಿಲ್ಲ. ನಾವೇನಿದ್ರು ನ್ಯಾಯದ ಪರ, ಮಹಿಳೆಯರ ಪರ, ಶೋಷಿತರ ಪರ, ಧ್ವನಿ ಇಲ್ಲದವರ ಪರ. ಇನ್ನು ಕನ್ನಡ ಅಂತ ಬಂತು ಅಂತಂದ್ರೆ ನೆಲ, ಜಲ, ನಾಡು, ನುಡಿಯ ಪರ. ನಿಜವಾಗ್ಲೂ ನಾವೆಲ್ಲ ಒಂದು ಗ್ಯಾರಂಟಿ ನ್ಯೂಸ್ ತಂಡ ಇಷ್ಟು ಧೈರ್ಯವಾಗಿ ಮುನ್ನುಗ್ತಾ ಇದೆ ಅನ್ನೋದಕ್ಕೆ ಮುಖ್ಯವಾದ ಕಾರಣ ಏನಾಗಿರಬಹುದು? ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಕರ್ನಾಟಕ ರಾಜ್ಯದ ಜನರ ಪ್ರೀತಿ ವಿಶ್ವಾಸ ಹಾಗೂ ಆಶೀರ್ವಾದ. ಎಸ್, ಇನ್ನು ಕೊನೆಯದಾಗಿ ಶಿವಸ್ವಾಮಿ, ರಾಧಾ ಹಿರೇಗೌಡರ್, ಸತೀಶ್ ಆಂಜಿನಪ್ಪ, ರುದ್ರೇಶ್ ದೇಸಾಯಿ, ರವಿನಾರಾಯಣ್ ಇವರೆಲ್ಲರ ಒಂದು ಶ್ರಮ, ಸಪೋರ್ಟ್ನಿಂದ ಇವತ್ತು ಗ್ಯಾರಂಟಿ ನ್ಯೂಸ್ ಈ ಮಟ್ಟಕ್ಕೆ ತಲುಪೋಕೆ ಸಾಧ್ಯ ಆಯಿತು. ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ನಂಬರ್ 1 ನ್ಯೂಸ್ ಚಾನೆಲ್ ಆಗಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗ್ರೇಟ್ ಈವ್ನಿಂಗ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನಮ್ರತಾ ಅವರೇ. ಯಾಕಂದರೆ ಎಲ್ಲರ ಬಗ್ಗೆ ಹೇಳಿದ್ರು, ನಮ್ರತಾ ಅವ್ರ ಬಗ್ಗೆನೂ ಹೇಳಬೇಕು. ಬಹಳ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಸಾಧನೆ. ಚಾನಲ್ ಕಟ್ಟೋದ್ರು, ಅದರ ಉಸ್ತುವಾರಿಯನ್ನು ವಹಿಸಿಕೊಂಡು ಮುನ್ನಡೆಸಿಕೊಂಡು ಹೋಗೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಅನೇಕ ಹೆಣ್ಮಕ್ಳಿಗೆ ಸ್ಫೂರ್ತಿಯಾಗಿದ್ದೀರಿ. ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಮೂಲಕ.